ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನಿಮಗೆ ಕೋಆರ್ಡಿನೇಟ್ಸ್ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಲಿಕ್ಕಿದ್ದೇನೆ. ಇಲ್ಲಿ ಇದು ಹೌಸ್ ಕಾರಕತ್ವ. ಯಾವುದೇ ಮನೆ, ಈಗ ನಿಮಗೆ ಮದುವೆ ನೋಡಬೇಕಂದ್ರೆ 7ನೇ ಮನೆ ನೋಡಬೇಕು. 2ನೇ ಮನೆ ಕುಟುಂಬ ಸ್ಥಾನ, 7ನೇ ಮನೆ ಸ್ಪೌಸಿನ ಸ್ಥಾನ, 11ನೇ ಮನೆ ಮದುವೆ ಆದ ಮೇಲೆ ಆಗುವ ಲಾಭ ಸ್ಥಾನ. ನಿಮಗೆ ಎಜುಕೇಷನ್ ನೋಡಬೇಕಾದ್ರೆ 4ನೇ ಮನೆ ನೋಡಬೇಕು. ಹೈಯರ್ ಎಜುಕೇಷನ್ ನೋಡಬೇಕಾದ್ರೆ 5ನೇ ಮನೆ ಮತ್ತು 9ನೇ ಮನೆ 11ನೇ ಮನೆ ನೋಡಬೇಕಾಗುತ್ತೆ. ಅದೇ ನಿಮಗೆ ಪ್ರೊಫೆಷನ್, ಜಾಬ್, ಸರ್ವೀಸಸ್ 6ನೇ ಮನೆ ಮತ್ತು 10ನೇ ಮನೆ ನೋಡಬೇಕಾಗುತ್ತೆ. ಓಕೆ. ದೂರ ಟ್ರಾವೆಲ್ಸ್, ಫಾರಿನ್, ಅವಾಗ 12th ಹೌಸ್ ಆ್ಯಂಡ್ 9th ಹೌಸ್. 9ನೇ ಮನೆ ಡಿಸ್ಟೆಂಟ್ ಟ್ರಾವೆಲ್ಸ್. 3ನೇ ಮನೆ ಶಾರ್ಟ್ ಟ್ರಾವೆಲ್ಸ್. 3ನೇ ಮನೆ ಹವ್ಯಾಸ, ಹಾಬೀಸ್ ಮನೆ. 3ನೇ ಮನೆ ನೈಬರ್ಸ್ ಹೌಸ್. ಓಕೆ. ಕಸ್ಪಲ್ ಚಾರ್ಟಲ್ಲಿ ಅವಸ್ಥೆಯನ್ನು ನೋಡಬೇಕು. ಅದನ್ನು ನಂತರ ಯು ಹ್ಯಾವ್ ಟು ಸಿ ಪ್ಲಾನೆಟರಿ ಪೊಸಿಷನ್. ನೋಡಿ, ಇಲ್ಲಿ ಯಾರ್ಯಾರು ನಕ್ಷತ್ರ ಅಧಿಪತಿ ಆಗಲಿಲ್ಲ. ಸಪೋಸ್ ಇಲ್ಲಿ ನೋಡಿ, ರಾಹು ಆಗಿದ್ದಾನೆ, ಚಂದ್ರ ಆಗಿದ್ದಾನೆ, ಕೇತು ಆಗಿದ್ದಾನೆ, ಮಂಗಲ್ ಆಗಿದ್ದಾನೆ, ಶುಕ್ರ ಆಗಿದ್ದಾನೆ, ರಾಹು ಇದ್ದಾನೆ, ಮಂಗಲ್ ಇದ್ದಾನೆ, ಬುಧ ಕೂಡ ಇದ್ದಾನೆ. ಅಂದರೆ ಏನಾಯಿತು? ಇವರೆಲ್ಲ ಟೆನೆಂಟೆಡ್. ಅನ್ಟೆನೆಂಟೆಡ್ ಪ್ಲಾನೆಟ್ ಯಾರಂದರೆ ಸೂರ್ಯ ಇಲ್ಲ. ಸೂರ್ಯ ಇಲ್ಲಿ 6 ನಕ್ಷತ್ರ ಲಾಡಿಲ್ಲ ನೋಡಿ. ಓಕೆ. ಮರ್ಕ್ಯುರಿ ಆಗಿದ್ದಾನೆ, ಮಂಗಲ್ ಆಗಿದ್ದಾನೆ, ತೆಗೆದಾಕಿ ರಾಹು ಆಗಿದ್ದಾನೆ, ಕೇತು ಆಗಿದ್ದಾನೆ, ಶುಕ್ರ ಆಗಿದ್ದಾನೆ, ಶನಿ ಇಲ್ಲ. ಹೌದಾ? ಅನ್ಟೆನೆಂಟೆಡ್ ಪ್ಲಾನೆಟ್ ಅಂದರೆ ಏನು ಅಂದರೆ ದೇ ಕ್ಯಾನ್ ಗಿವ್ ದ ರಿಸಲ್ಟ್ಸ್ ಆಫ್ ದೆಮ್ಸೆಲ್ಸ್. ಸೂರ್ಯ ನಕ್ಷತ್ರಾಧಿಪತಿ. ಅವನ ಒಂದು ಫಲಗಳನ್ನು ಕೊಡುವುದಲ್ಲದೆ ಸೂರ್ಯನ ಫಲವನ್ನು ಕೊಡ್ತಾನೆ. ಅದೇ ರೀತಿ ಶನಿ ಕೂಡ ಹಾಗೆ. ಶನಿಯ ಫಲಗಳನ್ನು ಕೊಟ್ಟು ಅವನ ನಕ್ಷತ್ರಾಧಿಪತಿ ಮಂಗಲನ ಫಲವನ್ನು ಕೊಡ್ತಾನೆ. ನೀವು ಯಾವುದೇ ಇರಲಿ ನೋಡಬೇಕಾದ್ರೆ ಫಸ್ಟು ಸಬ್ಲಾಡನ್ನು ನೋಡಿ. ಸಬ್ಲಾಡ್ ಗಿವ್ಸ್ ದ ರಿಸಲ್ಟ್ಸ್. ಈಗ ಉದಾಹರಣೆಗೆ ಮಂಗಲ್ ತಗೊಳ್ತಾನೆ. ಅದಕ್ಕಿಂತ ಮುಂಚೆ ಈಗ ಮದುವೆ ತಗೊಳ್ಳೋಣ ಅಥವಾ ಜಾಬ್ ತಗೊಳ್ಳೋಣ. 6th ಹೌಸ್ ಅಧಿಪತಿ ಸಬ್ಲಾಡ್ ಯಾರು ಹೇಳಿ? SL. ನೋಡಿ, 6th ಹೌಸ್ ಸಬ್ಲಾಡ್ ಇಸ್ ಮರ್ಕ್ಯುರಿ. ಆ ಮರ್ಕ್ಯುರಿಯ ಸ್ಟಾರ್ ಲಾರ್ಡ್ ಇಲ್ಲಿ ಮರ್ಕ್ಯುರಿ ಎದುರುಗಡೆ ನೋಡಿ, ಮಂಗಲ್. ಫಸ್ಟು ಮರ್ಕ್ಯುರಿ ನೋಡಿ, ಆಮೇಲೆ ಮಂಗಲ್ ನೋಡಿ, ಆಮೇಲೆ ಸಬ್ಲಾಡ್, ಮರ್ಕ್ಯುರಿಯ ಸಬ್ಲಾಡ್ ಇಲ್ಲಿ ನೋಡಿ, ಮತ್ತೆ ಮರ್ಕ್ಯುರಿ. ಅಂದರೆ ಮರ್ಕ್ಯುರಿಗೆ ಕೋಆರ್ಡಿನೇಟ್ಸ್ ಏನಿರುತ್ತೆ ಇಲ್ಲಿ ನೋಡಿ. ಮರ್ಕ್ಯುರಿಯ ಕೋಆರ್ಡಿನೇಟ್ಸ್ 4, 6 ಸ್ಟ್ರಾಂಗ್ ಸಿಗ್ನಿಫಿಕೇಟರ್ಸ್, 1 and 11 ಸ್ಟಾರ್ ಲಾರ್ಡ್ ಕೇತು. ಈಗ ಮರ್ಕ್ಯುರಿ ಎಲ್ಲಿದ್ದಾನೆ? ಮರ್ಕ್ಯುರಿ ಸ್ಟಾರ್ ಲಾರ್ಡ್ ಯಾವುದು? ಮಂಗಲ್. ನೋಡಿ, ಮರ್ಕ್ಯುರಿ ಸ್ಟಾರ್ ಲಾರ್ಡ್ ಮಂಗಲ್. ಓಕೆ. ಸೊ ಮಂಗಲ್ ಕಸ್ಪಲ್ ಎಲ್ಲಿದ್ದಾನೆ ನೋಡಿ? ಮಂಗಲ್ ಕಸ್ಪಲ್ಲಲ್ಲಿ ಅದೇ ಮನೆಯಲ್ಲಿದ್ದಾನೆ. ಆಮೇಲೆ 11ನೇ ಮನೆಯಲ್ಲಿದ್ದಾನೆ, 11ನೇ ಮನೆ ಅಧಿಪತಿ. ಸೊ 6, 11 ಆಯಿತು. ಹೌದಾ? ಸೊ ಈಗ ನೀವು ಯಾವ್ದು ಹೇಳಿದ್ದೆ ನಾನು? ಜಾಬ್ 6th ಹೌಸ್ ಮರ್ಕ್ಯುರಿ. ಮರ್ಕ್ಯುರಿಯ ನೋಡಿ ನಕ್ಷತ್ರಾಧಿಪತಿ ಮಂಗಲ್. ಅಂದರೆ 6 ಮತ್ತು 11 ಬರಲೇಬೇಕು. ಓಕೆ. ಸೊ ಮರ್ಕ್ಯುರಿ 6 ಮತ್ತು 11 ಇದೆ. 4 ಮತ್ತು 1 ಯಾಕೆ?
4 ಮತ್ತು 1 ಯಾಕಂದರೆ ಕಸ್ಪಲ್ ಲಾರ್ಡಲ್ಲಿ ಲಗ್ನಾಧಿಪತಿ 1, 4ನೇ ಮನೆ ಅಧಿಪತಿ 4 ಅದರಿಂದ 4 + 1 4 ಉಚ್ಚ ಎಕ್ಸಾಲ್ಟೆಡ್, ಆದ್ದರಿಂದ ಸ್ಟ್ರಾಂಗ್ ಕೋಆರ್ಡಿನೇಟರ್ ಸಿಗ್ನಿಫಿಕೇಟರ್ಸ್. 4 and 6 ಆಲ್ಸೋ ಸ್ಟ್ರಾಂಗ್. ಯಾಕೆ? 6 ಮರ್ಕ್ಯುರಿ ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ, ಅವನ ಮನೆಯಲ್ಲೇ ಇದ್ದಾನೆ. ಸೊ 4 and 6 ಸ್ಟ್ರಾಂಗ್ ಸಿಗ್ನಿಫಿಕೇಟರ್, ಆ್ಯಂಡ್ ದೆನ್ 1 and 11 ವೀಕ್ ಸಿಗ್ನಿಫಿಕೇಟರ್. ಆಯಿತಾ? ನೋಡಿ, ಅದಕ್ಕೆ ನಾನು 4, 11, 2, 3 ನೋಡಿ. 4, 11 ನಾರ್ಮಲ್ ಸಿಗ್ನಿಫಿಕೇಟರ್. ಎಲ್ಲಿದ್ದಾನೆ? 4ನೇ ಮನೆಯಲ್ಲಿದ್ದಾನೆ. ಯಾರ ಮನೆಯಲ್ಲಿದ್ದಾನೆ? ಸೂರ್ಯನ ನಕ್ಷತ್ರಾಧಿಪತಿ ಯಾರು ನೋಡಿ? ಸೂರ್ಯನ ನಕ್ಷತ್ರಾಧಿಪತಿ ಚಂದ್ರ. ಸೊ ಚಂದ್ರನ ಕೋಆರ್ಡಿನೇಟ್ಸ್ 11 and 2. ಓಕೆ ನೋಡಿ, 11 and 2 ಗ್ರೀನ್ ಹಾಕಿದ್ದಾನೆ. 4 and 3 ಸೂರ್ಯ ಇರುವುದು 4ನೇ ಮನೆ ಅಧಿಪತಿ, 3ನೇ ಮನೆ. ಅರ್ಥ ಆಯ್ತಲ್ಲ? ಇದು ಅರ್ಥ ಆದರೆ ನಿಮಗೆ ಏನು ಬೇಕಾದರೂ ಮಾಡ್ಬೋದು. ಸೊ ಸೂರ್ಯ ಈಸ್ ಅನ್ಟೆನೆಂಟೆಡ್. ಸೊ ಇದನ್ನು ನಾನು ಯೆಲ್ಲೋ ಕಲರಲ್ಲಿ ಇಂಡಿಕೇಟ್ ಮಾಡ್ತೇನೆ, ರೆಡ್ ಕಲರಲ್ಲಿ ಇದನ್ನು ಹಾಕ್ತೇನೆ, ಬೋಲ್ಡ್ ಮಾಡ್ತೇನೆ. ನೋಡಿ, ಸೂರ್ಯ ಅನ್ಟೆನೆಂಟೆಡ್, ಸ್ಯಾಟರ್ನ್ ಆಲ್ಸೋ ಅನ್ಟೆನೆಂಟೆಡ್. ಇದು ಕೂಡ ಬೋಲ್ಡ್ ರೆಡ್, ಸಿ ಅನ್ಟೆನೆಂಟೆಡ್. ದಟ್ ಮೀನ್ಸ್ ಸೂರ್ಯ ಮತ್ತು ಶನಿ ನಕ್ಷತ್ರಾಧಿಪತಿಗಳ ಫಲ ಕೊಡುವುದಲ್ಲದೆ ಅವರವರ ಫಲಗಳನ್ನು ಕೊಡ್ತಾರೆ. ಸೂರ್ಯ ಮತ್ತು ಶನಿಯ ಫಲಗಳನ್ನು ಕೊಡ್ತಾರೆ. ಈಗ ಸೂರ್ಯ ನನ್ನ ಇದರಲ್ಲಿ ಎಲ್ಲಿದ್ದಾನೆ? 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಿಂದ ಎಲ್ಲಿ ನೋಡ್ತಾನೆ? 10ನೇ ಮನೆ ನೋಡ್ತಾನೆ. ಸೂರ್ಯ ನಕ್ಷತ್ರಾಧಿಪತಿ ಯಾರು? ಸೂರ್ಯ ನಕ್ಷತ್ರ, ಯು ಕ್ಯಾನ್ ಸಿ ಚಂದ್ರ. ಸೊ ಚಂದ್ರ ಇರುವುದಲ್ಲಿ ನನ್ನ ಇದರಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಕಸ್ಪಲ್ ಲಾರ್ಡಲ್ಲಿ ನೋಡಿ, ಕಸ್ಪಲ್ಲಲ್ಲಿ ಚಂದ್ರ ಲಾಭ, 2ನೇ ಮನೆ. ಅಂದರೆ ಸೂರ್ಯ ನಿಮಗೆ ನಕ್ಷತ್ರಾಧಿಪತಿ ಅಲ್ಲದೆ ಸೂರ್ಯನ ಫಲಗಳನ್ನು ಕೊಡ್ತಾನೆ. ಸೂರ್ಯನ ಫಲ ಏನು? 3 ಮತ್ತು 4ನೇ ಮನೆಯಲ್ಲಿ ಇರೋದ್ರಿಂದ ಆ ಮನೆಗಳ ಫಲಗಳನ್ನು ಕೊಡ್ತಾನೆ. ಅಂದರೆ ಏನಾಯಿತು? 3ನೇ ಮನೆ ಅಂದರೆ ಕಮ್ಯುನಿಕೇಟರ್, ಈಸ್ ಅ ಗುಡ್ ಕಮ್ಯುನಿಕೇಟರ್. ಸನ್ ಸ್ಟ್ರಾಂಗ್. ಓಕೆ. ಸೊ 4th ಹೌಸ್ ಮರ್ಕ್ಯೂರಿಯಲ್ಲಿ ಇರುವುದು, ಅದು 10ನೇ ಮನೆ ನೋಡ್ತಾನೆ. ಅಂದರೆ ಪ್ರೊಫೆಷನ್, ಬ್ಯಾಂಕಿಂಗ್ ಪ್ರೊಫೆಷನ್ ಅಥವಾ ಗೌರ್ಮೆಂಟ್ ಸ್ಟೇಕ್ ಇರುವಂಥ ಕಂಪನಿಯಲ್ಲಿ ಕೆಲಸ ಸಿಗ್ತದೆ. ನೋಡಿ, ಸನ್ ಗಿವ್ಸ್ ಆಲ್ಸೋ ಮೂನ್ ಸಿಗ್ನಿಫಿಕೇಶನ್ಸ್. ಯಾಕೆಂದರೆ ಸ್ಟಾರ್ ಲಾರ್ಡ್ ಮೂನ್ ಈಸ್ ಇನ್ ಸಿಟಿಂಗ್ ವಿತ್ ಬೃಹಸ್ಪತಿ, ಮೇಕಿಂಗ್ ಗಜಕೇಸರಿ ಯೋಗ. ಅಫ್ಕೋರ್ಸ್ ಕೃಷ್ಣಮೂರ್ತಿಯಲ್ಲಿ ನಾವು ಗಜಕೇಸರಿ ಎಲ್ಲ ನೋಡೋದಿಲ್ಲ. he is sitting in house of profit, so that is why he gives, sun gives profits. That means father gives profits, government gives profits, government stake wherever it is there gives profit. His profession gives profits, his profession gives bank balance enhance. Nodi, 2ನೇ ಮನೆ. Moon is 2ನೇ ಮನೆ. His profession gives kutumba, his profession gives motherly affection. Moon is for mother, he is a pet son of mother. ಎಷ್ಟೆಲ್ಲ ಹೇಳ್ಬೋದು. ನಿಮಗೆ ಇಂಟ್ಯೂಷನ್ ಇದ್ದರೆ ಕಂಟಿನ್ಯೂಸ್ಲಿ ಹೇಳ್ಬೋದು. ಸೊ ಇದನ್ನು ನಾನು ನಿಮಗೆ ಭಾಳ ದಿವಸದಿಂದ ಹೇಳಬೇಕಂತೇಳಿ ಇದ್ದೇನೆ. ಆಯಿತಾ? ಸೊ ಪ್ರತಿಯೊಂದು ನೀವು ಕೂಲಂಕುಷವಾಗಿ ನೋಡ್ಕೋಬೇಕಾಗತ್ತೆ. ಓಕೆ. ಪ್ಲ್ಯಾನೆಟ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಈಗ ನೋಡಿ, ಮೊದಲನೇ ಮನೆ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಏನು? ಕ್ಯಾರೆಕ್ಟರ್, ನೇಚರ್, ಬಾಡಿ, ತನುಭಾವ. 2ನೇ ಮನೆ ನಿಮಗೆ ಕುಟುಂಬ, ಬ್ಯಾಂಕ್ ಬ್ಯಾಲೆನ್ಸ್, ಮಾತು, ಫ್ಯಾಮಿಲಿ ಮೆಂಬರ್ಸ್, ಅದೆಲ್ಲ 2ನೇ ಮನೆ. 3ನೇ ಮನೆ ನಿಮಗೆ
ಹಾಬೀಸ್, ನೇಬರ್ಹುಡ್, ದೆನ್ ಸಿಬ್ಲಿಂಗ್ಸ್, ಯಂಗರ್ ಸಿಬ್ಲಿಂಗ್ಸ್, ಆಯಿತಾ, ಕರೇಜ್, ಇದೆಲ್ಲ ಮೂರನೇ ಮನೆ. ಕಮ್ಯುನಿಕೇಷನ್, ರೈಟಿಂಗ್ ಕಮ್ಯುನಿಕೇಷನ್ಸ್, ಇದೆಲ್ಲ ಮೂರನೇ ಮನೆ. ಆಮೇಲೆ ನಾಲ್ಕನೇ ಮನೆ ಏನು? ಹೈಸ್ಕೂಲ್ ಎಜುಕೇಷನ್, ವೆಹಿಕಲ್ಸ್, ಮದರ್, ಪ್ರಾಪರ್ಟಿ, ಬಂಗ್ಲಾ, ಇದೆಲ್ಲ ಫೋರ್ತ್ ಹೌಸ್. ಆಮೇಲೆ ಪೀಸ್ ಆಫ್ ಮೈಂಡ್, ಇದೆಲ್ಲ ಥರ್ಡ್ ಹೌಸ್. ಈಸ್ ಆಲ್ಸೋ ಫಾದರ್ ಇನ್ ಲಾಸ್ ಹೌಸ್. ಯಾಕೆ ಹೇಳಿ? ಇಟ್ ಈಸ್ 9th ಹೌಸ್ ಟು 7th ಹೌಸ್. ಈ ಮಿಥುನ ಲಗ್ನಕ್ಕೆ 7ನೇ ಮನೆ ಯಾವುದು? ಇದು ಸ್ಪೌಸಿನ ಮನೆ. ಸ್ಪೌಸಿನ ತಂದೆ ಯಾರು? 3ನೇ ಮನೆ, 9. ಇಲ್ಲಿಂದ 9 ಇಸ್ ಫಾದರ್. ಅದರಿಂದ 3ನೇ ಮನೆ ಫಾದರ್ ಇನ್ ಲಾ ಹೌಸ್ ಆಲ್ಸೋ. 9ನೇ ಮನೆ ಅಪ್ಪನ ಮನೆ. 3ನೇ ಮನೆ ಹೆಣ್ಣು ಕೊಟ್ಟ ಮಾವನ ಮನೆ. ಕಾರಣ ಅದೇ 7ನೇ ಮನೆಗೆ 9ನೇ ಮನೆ ಆಗಿರುತ್ತೆ. 7ನೇ ಮನೆ ಗಂಡಸರಿಗೆ ಹೆಂಡತಿಯ ಮನೆ, 9ನೇ ಮನೆ ಅಪ್ಪನ ಮನೆ. ಇನ್ನು 8ನೇ ಮನೆ ಇನ್ ಲಾಸ್ ಮನೆ. ಯಾಕೆ? 8ನೇ ಮನೆ ನಮ್ಮ ಹೆಣ್ಣು ಕೊಟ್ಟ ಮಾವ ಹಾಗೂ ಅತ್ತೆಯವರದ್ದಾಗಿರುತ್ತೆ. ಆಮೇಲೆ 10ನೇ ಮನೆ 4ನೇ ಮನೆಗೆ 7ನೇ ಮನೆ. ನೋಡಿ, 10ನೇ ಮನೆ 10th ಹೌಸ್, 7ನೇ ಮನೆಯಿಂದ 4ನೇ ಮನೆ. ಅದು ಅಂದರೆ ಏನಾಯಿತು? ಮದರ್ ಇನ್ ಲಾಸ್ ಮನೆ ಅಂತೇಳಿ ಆಗುತ್ತೆ. 10ನೇ ಮನೆ 7ನೇ ಮನೆಗೆ 4ನೇ ಮನೆ. ಓಕೆ, 4th ಹೌಸ್. ಕಾಪಿ ಇಲ್ಲಿ ಪೇಸ್ಟ್. ಸೊ 4ನೇ ಮನೆ ಅಂದರೆ ನಮ್ಮ ಹೆಣ್ಣು ಕೊಟ್ಟ ಅತ್ತೆಯ ಮನೆ ಆಯ್ತೇನೆ. 11ನೇ ಮನೆ ಎಲ್ಡರ್ ಸಿಬ್ಲಿಂಗ್ಸ್ ಮನೆ, 11th ಹೌಸ್. ಓಕೆ, 3ನೇ ಮನೆ ಯಂಗರ್ ಸಿಬ್ಲಿಂಗ್ಸ್, 11ನೇ ಮನೆ ಎಲ್ಡರ್ ಸಿಬ್ಲಿಂಗ್ಸ್, 11ನೇ ಮನೆ ಪ್ರಾಫಿಟ್ ಹೌಸ್, 11ನೇ ಮನೆ ಏನು? ಲಾಭದ ಮನೆ. ಆಯಿತಾ? ಇನ್ನು 6ನೇ ಮನೆ ಋಣ ರೋಗ ರಿಪು. ಓಕೆ, ಋಣ ರೋಗ ರಿಪು ಅಂದರೆ ನೀವು ಸಾಲ ಮಾಡಿದರೆ ಡೆಟ್, ಸಾಲದ ಮನೆ. ಆಮೇಲೆ ಶತ್ರುವಿನ ಮನೆ ಹಾಗೂ ಋಣ ರೋಗ ಡಿಸೀಸ್, ಕಾಯಿಲೆ ಮನೆ. 7ನೇ ಮನೆ ಪಾರ್ಟ್ನರ್ಶಿಪ್, ಪ್ರೈವೇಟ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪಾರ್ಟ್ನರ್ಶಿಪ್. 8ನೇ ಮನೆ ಸೀಕ್ರೆಟ್ ಹೌಸ್, ಇನ್ಶೂರೆನ್ಸ್, ಗ್ರ್ಯಾಚ್ಯುಟಿ, PF, ಇದೆಲ್ಲ 8ನೇ ಮನೆ. 8ನೇ ಮನೆ ಅಕ್ಕಲ್ಟ್ ಸೈನ್ಸ್, ಜ್ಯೋತಿಷ್ಯ, ಅಕ್ಕಲ್ಟ್ ಜ್ಞಾನ, ಇದೆಲ್ಲ 8ನೇ ಮನೆ. 9ನೇ ಮನೆ ಡಿಸ್ಟೆಂಟ್ ಟ್ರಾವೆಲ್ಸ್ ಹೌಸ್, ಫಾದರ್ಸ್ ಹೌಸ್. ಓಕೆ, ಹೈಯರ್ ಎಜುಕೇಷನ್ ಹೌಸ್. 10ನೇ ಮನೆ ಪ್ರೊಫೆಷನಲ್ ಹೌಸ್. 12ನೇ ಮನೆ ಖರ್ಚಿನ ಮನೆ, ಲಾಸ್. 5ನೇ ಮನೆ ಫಸ್ಟ್ ಚೈಲ್ಡ್, 7ನೇ ಮನೆ ಸೆಕೆಂಡ್ ಚೈಲ್ಡ್, 9ನೇ ಮನೆ ಥರ್ಡ್ ಚೈಲ್ಡ್, 11ನೇ ಮನೆ ಫೋರ್ತ್ ಚೈಲ್ಡ್. ಹೀಗೆ 2 ಮನೆ ಇನ್ಕ್ರೀಸ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಸಿಗ್ತದೆ. ಆಯಿತಾ? ಇನ್ನು ಝೋಡಿಯಾಕ್ ಸೈನು ಬಗ್ಗೆ ನಿಮಗೆ ಹೇಳಬೇಕಾದ್ರೆ, ಪ್ರತಿಯೊಂದು ಅದಕ್ಕೆ ಯಾರು ಅಧಿಪತಿ ಅದನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಆಯಿತಾ? ಸೊ ಈಗ ನೋಡಿ, ಇದು ಇಲ್ಲೇ ತಗೊಳ್ತೇನೆ. ಫಸ್ಟ್ ಜೋಡಿಯಾಕ್ ಸೈನು ಇದು ಮೇಷರಾಶಿ. ಸೊ 0 to 30 ಡಿಗ್ರಿ, ಅಧಿಪತಿ ಮಂಗಲ್. ಅದೇ ರೀತಿ 8ನೇ ಮನೆ ಮಂಗಲ್. ಆದರೆ 1ನೇ ಮನೆ ಅಗ್ನಿತತ್ವ ಆದರೆ 8ನೇ ಮನೆ ಜಲತತ್ವ, ಅದು ನೆನ್ಪಿಟ್ಬೇಕು. ಎರಡಕ್ಕೂ ನೋಡಿ ಮಂಗಲ್ಲೇ, ಆದರೆ ತತ್ವದಲ್ಲಿ ಬೇರೆ ಬೇರೆ. ಈಗ ಇಲ್ಲಿ ಇದೆಯಲ್ಲ, ಇದು 30ರಿಂದ 60 ಡಿಗ್ರಿವರೆಗೆ, 31ರಿಂದ 60 ಡಿಗ್ರಿವರೆಗೆ. ಅಂದರೆ ಚಂದ್ರ ಇಲ್ಲಿ ಶುಕ್ರ ಅಧಿಪತಿ. ಅದೇ ರೀತಿಯಲ್ಲಿ ಈ ಮನೆ ತುಲಾ ರಾಶಿ ಅಧಿಪತಿ ಶುಕ್ರನೇ. ಆಯಿತಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಲಗ್ನ ಓಕೆ ಮಿಥುನ, ಅಧಿಪತಿ ಬುಧ. ಅದೇ ರೀತಿ ಕನ್ಯಾ ಅಧಿಪತಿ ಬುಧ, 4th ಹೌಸ್, ಕನ್ಯಾ ಮತ್ತು ಮಿಥುನ. ಚಂದ್ರ ಕಟಕ ರಾಶಿ ಅಧಿಪತಿ, ಸೂರ್ಯ ಸಿಂಹರಾಶಿ ಅಧಿಪತಿ. ಹಾಗೆ ಧನುರಾಶಿ ಅಧಿಪತಿ ಗುರು, ಮೀನರಾಶಿ ಅಧಿಪತಿ ಕೂಡ ಗುರು.
ಮಿಥುನ ವಾಯುತತ್ವ, ಕನ್ಯಾ ಪೃಥ್ವಿತತ್ವ, ವೃಷಭ ಪೃಥ್ವಿತತ್ವ, ಅದೇ ತುಲಾ ವಾಯುತತ್ವ. ನೋಡಿ, ಧನುರಾಶಿ ಅಗ್ನಿತತ್ವ, ಮೀನರಾಶಿ ಜಲತತ್ವ. ಈ ಕುಂಭರಾಶಿ ವಾಯುತತ್ವ, ಅದು ಶನಿ ಅಧಿಪತಿ. ಮಕರ ರಾಶಿ ಪೃಥ್ವಿತತ್ವ, ಶನಿ ಅಧಿಪತಿ. ತತ್ವಗಳು ಯಾಕಂದರೆ ನೀವು ಮೇಳಾಮೇಳಿ ಮಾಡುವಾಗ ತತ್ವಗಳ ಆಧಾರದ ಮೇಲೆ ಮಾಡಿ. ಮೇಳಾಮೇಳಿಯಲ್ಲಿ ಬರೀ ಅಷ್ಟಕೂಟದಲ್ಲಿ 36 ಗುಣ, 35 ಗುಣ, 32 ಗುಣ ಆಯಿತು ಅಂತೇಳಿ ಖುಷಿ ಪಡಬೇಡಿ. ಅದೇ ರಾಶಿಗಳು ಮತ್ತು ಲಗ್ನಗಳು ತದ್ವಿರುದ್ಧ ಆದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಜಗಳವಾಗ್ತದೆ. ನಮ್ಮ ಬ್ರಾಹ್ಮಣರಲ್ಲಿ ರಾಶ್ಯಾಧಿಪತಿಗಳು ಸ್ನೇಹಿತರಾದರೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ಮದುವೆ ಮಾಡಿಕೊಳ್ಬೋದು. ಇನ್ನು ಗುರುಬಲ ಉಪನಯನಕ್ಕೆ ಗುರುಬಲ ಬೇಕೇ ಬೇಕು. ಒಂದು ವೇಳೆ ಇಲ್ಲದೆ ಇದ್ದರೆ, ಸಪೋಸ್ ಹುಡುಗನಿಗೆ 13, 14, 15 ವರ್ಷ ಆಯಿತು, ಆವಾಗ ಗುರುಬಲ ಬೇಕಂತಿಲ್ಲ. ಬೃಹಸ್ಪತಿ ಶಾಂತಿ ಮಾಡಿ ಉಪನಯನ ಮಾಡ್ಬೋದು. ಮದುವೆಗೆ ಹೆಣ್ಣಿಗೆ ಗುರುಬಲ ಬೇಕೇ ಬೇಕು. ಕಾರಣ, ಹೆಣ್ಣು ಬೇರೆಯವರ ಮನೆಗೆ ಲಕ್ಷ್ಮಿಯಾಗಿ ಹೋಗ್ತಾಳೆ. ಆದ್ದರಿಂದ ಗುರುಬಲ ಬೇಕೇ ಬೇಕು. ಗಂಡಿಗೆ ಒಂದು ವೇಳೆ ಗುರುಬಲ ಇಲ್ಲದೇ ಇದ್ದರೂ ಮದುವೆ ಮಾಡಬಹುದು. ಇದಿಷ್ಟು ನಾನು ಪಾರ್ಟ್ 3 ಎಲ್ಲಿ ಹೇಳಿದ್ದೇನೆ. ಸೊ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.